ಆಮೇಲೆ ಸ್ನೇಹಿತರೆ, ಬೈಕಿಂಗ್ ಕಮ್ಯುನಿಟಿಯಲ್ಲಿ ಯಾರೂ ಈ ಜಾಗ ಬಂದಿಲ್ಲ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತು ವಾಡೆಮಲ್ಲೇಶ್ವರ ಅಂತ ಒಂದು ಟ್ರೆಕ್ಕಿಂಗ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಒಂದು ಶಾರ್ಟ್ ರೈಡು, ಮಾರ್ನಿಂಗ್ ರೈಡು. ಬಟ್ ಸ್ಟಿಲ್ ಟಾಪ್ ಬಾಕ್ಸ್ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ಅಲ್ಲಿ ಆ್ಯಕ್ಚುಲಿ ಹೆಲ್ಮೆಟ್ಟು ಮತ್ತು ಜಾಕೆಟ್ ಇಡೋಕ್ಕೆ ಜಾಗ ಇಲ್ಲ. ಸೊ ಅದರಿಂದ ಟಾಪ್ ಬಾಕ್ಸ್ ತೊಗೊಂಡಿದ್ದಕ್ಕೂ ಯೂಸ್ ಆಗಲಿ. ಬೇಸಿಕಲಿ ನನ್ನ ಟಾಪ್ ಬಾಕ್ಸ್ ಇಷ್ಟು 55 ಲೀಟ್ರ್ ತೊಗೊಂಡಿದ್ದು ಕಾರಣವೇ ಅದು, ಒಂದು ಜಾಕೆಟು ಹೆಲ್ಮೆಟ್ ಇಡಿಸ್ಲಿ ಅಂತ. ಸೊ ಅದರಿಂದ ಸದ್ಯಕ್ಕೆ ಎಂಟಿ ಇದೆ. ಇದೊಂದು ನಂದು ಹೈಡ್ರೇಷನ್ ಬ್ಯಾಗು ಟ್ರೆಕ್ಕಿಂಗಲ್ಲಿ ಬೇಕಾಗುತ್ತಲ್ಲ, ಅದೊಂದು ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ಫುಲ್ ಎಂಟಿ ಇದೆ. ಇವತ್ತು ನಮ್ಮದು ಪ್ಲ್ಯಾನು ಸೋಲೋ ರೈಡಲ್ಲ, ನಮ್ಮದು ಗ್ರೂಪ್ ರೈಡು, ಸಂಚಾರಿ ಸೇನೆ ಗ್ರೂಪ್ದು 15ನೇ ರೈಡ್ ಇದು. ಸೊ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಮಾತಾಡೋಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ದರ್ಶನ್ ಬೈ. ಗುಡ್ ಮಾರ್ನಿಂಗ್. ಹಾಂ, ಬರ್ತೀರಾ ನೀವು? ಯಾಕೆ? ಓ, ಫುಲ್ ಟಾಪ್ ಬಾಕ್ಸ್, ಜಾಕೆಟ್ ಹೆಲ್ಮೆಟ್ ಎಲ್ಲಿಡೋ ಟ್ರೆಕ್ಕಿಂಗ್ ಜಾಕೆಟ್ ಇದರಲ್ಲಿ ಎಲ್ಲಿ ಟಾಪ್ ಬಾಕ್ಸ್ ಹಾಕಿದ್ಯಾ? ಏ ಅದರಲ್ಲಿ ಎಲ್ಲಿದೆ? ಆಗಲ್ಲ, ಇಡ್ಸಲ್ವಾ? 55 ಹೆಲ್ಮೆಟ್ ಜಾಕೆಟ್ ಹೋಗುತ್ತೆ. 55 ಕೇಳಿಸಿಲ್ಲ. 55 ಹೋಗತ್ತಲ್ಲ 55ಅಲ್ಲಿ. ಬಿದ್ದೋಗ್ಬಿಟ್ಟು ಹೆಂಗೆ ಕಿಚ್ಚಾಡ್ತಾ ಇದೆ ನೋಡಿ. ಹಾಕಿಲ್ಲ ಅವನು. ಇಲ್ಲ, ಇನ್ನೂ ಇಲ್ಲ. ಎಷ್ಟು ಅಣ್ಣ? 8:30ನಾ? ಹಾಂ, 8:30. ಇದು ಸೇರಿಸಿ, ಬ್ಯಾಕ್ ರೆಸ್ಟ್ ಸೇರಿಸಿ. ಹಾಂ, ಅದು ಸೇರಿ ಹೊಸದು, ಅದಕ್ಕೆ ನನಗೆ ಗೊತ್ತಾಗಿಲ್ಲ ನೀವು ಅಂತ. 18,000 ಕೊಟ್ಟಿದ್ದೆ ನಾನು, 3 ತಿಂಗಳಿಗೆ ಇಳಿದೋಗಿತ್ತು. ಹೌದಾ? ತಗೊಂಡಿದ್ದು ಕಾಪಿ ಇರ್ಬೇಕಿದು. ಹಾಂ, ಕಾಪಿ ಇರ್ಬೇಕಿದು. ಕಾಪಿಯಾ? ಹಾಂ, ಇಲ್ಲ ಸೇಮಾ? ಲಾಕ್ ಹಾಕಿಲ್ಲ. ಇದು ಹಾಕಿದ್ದೀನಿ, ಖಾಲಿದೆ. ಹಾಂ, ಅದೇ ಕೊಡ್ಕೊಂತಿರ್ಬೇಕು. ನಾನು ಯೋಚನೆ ಮಾಡಿದೆ, ಮಲ್ಕೊಂಡು ಹೇಳ, ಒಂದು ಕಣ್ಣಲ್ಲಿ ಎದ್ಬಿಟ್ರೆ ರೈಟ್ ಶೇಫ್ ಅಂತ ಹೇಳ. ಸರ್ಪ್ರೈಸು.
ಮೇಲೆ ನಿಮ್ಗೆ ದೇವಸ್ಥಾನ ಆದ್ಮೇಲೆ ಹತ್ತಕ್ಕಿದೆ ಮೆಟ್ಲಿಲ್ಲ. ಸ್ಟ್ಯಾಂಡ್ ಆಗುತ್ತಾ ಅಲ್ಲಿ ಒಂಚೂರು ನೀನಾಗತ್ತೆ. ಗಾಡಿ ಆಫ್ ಮಾಡಿ. ಹಾಂ ಅದೇ ಉಲ್ಟಾ ಏನಿಲ್ಲ ಕ್ರ್ಯಾಶ್ ಗಾಡಿ $250 kg ಇದೆ ಅಲ್ಲ ಅದು. ತುಂಬ ಸ್ಲೋಪ್ ಇದೆ, ಗೊತ್ತಾಗಲ್ಲ ಸರ್. ಹಿಂಗೆ ಸ್ಟ್ರೈಟಾಗಿ ನಿಲ್ಸಿ, ತೊಂದರೆ ಇಲ್ಲ. ಇಲ್ಲ ಬಿಡಿ, ಅಲ್ಲೇ ಹಾಕಿ ಗಾಡಿ ಬಂದರೆ ಅಂತ ಅಷ್ಟೇ. ಬಿಡಿ ಬಿಡಿ, ಅಲ್ಲೇ ಅಷ್ಟೇ. ಇಲ್ಲ ಹಿಂಗೆ ನಿಲ್ಲಿಸಿ ಅಷ್ಟೇ. ಇಲ್ಲ ಇಲ್ಲಿ ನಿಲ್ಲಲ್ಲ ಅಲ್ಲ ಅಲ್ಲ ಹಾಕ್ತೀನಿ. ಹಾಂ ಉಲ್ಟಾ ಹಾಕಿ, ಇಲ್ಲಾಂದ್ರೆ ನಿಲ್ಲಲ್ಲ. ಹಿಂಗೆ ದಬಾ ಕೊಡುತ್ತೆ. ಉಲ್ಟಾ ಹಾಕಿ, ಉಲ್ಟಾ ಹಾಕ್ಬೇಕು ನೀವು. ಈಗ ಏನಕ್ಕೆ ಟಾಪ್ ಬಾಕ್ಸ್ ತಂದಿದ್ದು ಅಂತ ಜಾಕೆಟ್ ಹಾಕೊಂಡು ಹತ್ತಿ ನಂದು ಇಟ್ಕೋತೀರಾ ನೀವು? ನಂದು ಹೆಲ್ಮೆಟ್ ಇಟ್ಕೊತೀರಾ? ಸ್ನೇಹಿತರೆ, ಫೈನಲಿ ಬಂದಿದ್ದೀವಿ ವಾಡೆ ಮಲ್ಲೇಶ್ವರ ಟೆಂಪಲ್ ಹತ್ರ. ಸೊ ಇಲ್ಲಿಂದ ಒಂದು 1000 ಮೆಟ್ಲಿದೆ ಅನಿಸುತ್ತೆ ಹತ್ತಕ್ಕೆ. ಅದ್ರ ಮೇಲೇನೂ ಇದೆ, ಅಲ್ಲಿಂದ ಮೇಲೆ ಮೆಟ್ಲಿಲ್ಲ. ಸೊ ಸ್ವಲ್ಪ ಡೀಪ್ ಟ್ರೆಕ್ಕಿಂಗು. ತೋರಿಸ್ಲಾ? ಸೂರ್ಯ ಯಾವಾಗಲೂ ಟ್ರೆಕ್ಕಿಂಗ್ ಫಸ್ಟ್ ಹತ್ತದವ್ರೆ, ವಾಪಸ್ ಬರೋದವ್ರು ಅರ್ಧಕ್ಕೆ ಆಗಲ್ಲ ಅಂತ. ಸೂರ್ಯನ ಜೋಶ್ ನೋಡ್ತಾ ಇದ್ರೆ 2 ಹೆಜ್ಜೆಗೆ ಹತ್ತೋ ಥರ ಇದ್ದಾರೆ. ನಿಜ ಶೂ ಬಿಚ್ಚೋದೇನು ಬೇಡ ಅನ್ಸುತ್ತೆ. ಇಲ್ಲ ಅಲ್ಲಿ ತನಕ ಹೋಗ್ಬೋದು, ದೇವಸ್ಥಾನ ಹತ್ರ. ಅಲ್ಲಿ ಬಿಚ್ಬೋದು. ಇಲ್ಲ ಮೇಲೆ ತನಕ ಹೋಗ್ಬೋದು. ಅಂದಾಜು 1000 ಸ್ಟೆಪ್ ಇದೆಯಾ? ನಿಮ್ಮ ಸಮಯ ಮುಗ್ದೋಗಿದ್ದೀನಿ, ವಾಪಸ್ ಆಗೋ ಚಾನ್ಸೇ ಇಲ್ಲ. ಮನೋರು ಜಿಗ್ಜಾಗ್ ಮೆಥಡಲ್ಲಿ ನಾನು ಇನ್ನೂ ಬರೀ 2 months. ಸದ್ಗುರುಗಳೇ, ಈ ಜಾಗದ ಬಗ್ಗೆ ಒಂಚೂರು ಹೇಳಿ. ಇಲ್ಲ, ನಾನು 1 month ಮೆಡಿಟೇಷನ್ ನೋಟ್ ಆಯಿತು. ಆಮೇಲೆ ಇಲ್ಲೊಂದು ಸ್ನೇಹಿತರೆ ಕಾರ್ಣಿಕದ ಕಲ್ಲಿದೆ. ಇಲ್ಲಿಂದ ಒಂದು 100 ಸ್ಟೆಪ್ಸ್ ಇದೆ ಅಂತೆ. ಹುಡುಗರು ಹೇಳಿ ಡೈಲಾಗ್ಗೆ ನಾವು ಒಪ್ಕೊಂಡು ಹೋಗ್ತಾ ಇದ್ದೀವಿ. ಅಂತಮ್ಮ ಬನ್ನಿ. ದರ್ಶನ್ ಯಾಕೋ ಬರಲ್ಲ. ಸ್ನೇಹಿತರೆ, ಇದೆ ಟೆಂಪಲು. ಇದ್ರ ಮೇಲೆ ಅಲ್ಲಿ ಹೋಗ್ಬೋದು, ಮೆಟ್ಲಿಲ್ಲ, ಸ್ವಲ್ಪ ಡೀಪ್ ಇದೆ. ಬಟ್ ಆರಾಮಾಗಿ ಹತ್ಬೋದು. ಬೇರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ರಾಮನಗರದಲ್ಲಿರೋ ಬೆಟ್ಟಗಳಿಗೆ ವಾಡೆ ಮಲ್ಲೇಶ್ವರ ಟೆಂಪಲ್ ಈಸಿ ಹತ್ತಕ್ಕೆ. ಲವ್ ಯು ಚಿನ್ನ ನನಗೆ ಮುಚಿಯಾನ ನೋಡಿಯಪ್ಪ, ಎಲ್ಲ ಯೂನಿಫಾರ್ಮ್ಗಳು. ಸಹನಾ ಸಹನಾ ಬಿ ಲವ್ ಯು ಚಿನ್ನ. ಶಿವರಾತ್ರಿ ಆಕ್ಚುಲಿ ಸಂಜೆ ಮೇಲೆ ಓಪನ್ ಮಾಡ್ತಾರೆ ಅನ್ಸುತ್ತಲ್ಲ. ಇವತ್ತು ಅಮಾವಾಸ್ಯೆ ಅಲ್ವಾ, ಮಾಡಲ್ಲ.
ಬೇಕಾದ್ರೆ ಟ್ರೆಕ್ಕಿಂಗ್ ಮಾಡ್ತೀರಾ ಅಂದರೆ ಇಲ್ಲಿ ಆ್ಯಕ್ಚುಲಿ ಸ್ಟೆಪ್ಸ್ ಇಲ್ಲ, ಹಂಗೆ ಹೋಗ್ಬೋದು. ಆಮೇಲೆ ಒಂದು ಖುಷಿಯ ವಿಚಾರ ಏನಂದರೆ ರೈಡಿಂಗ್ ಗ್ರೂಪಲ್ಲಿ ಕಮ್ಯುನಿಟಿಲಿ ಸೋಲೋ ರೈಡ್ಸ್ ಎಲ್ಲ ಬಂದಿರ್ತಾರೆ, ಬಟ್ ಗ್ರೂಪ್ ರೈಡಲ್ಲಿ ನಮ್ಮದೇ ಸಂಚಾರಿ ಸೇನೆ ಫಸ್ಟು ಒಂದು ಗ್ರೂಪ್ ಈ ದೇವಸ್ಥಾನಕ್ಕೆ ಬಂದಿರೋದು. ಸೊ ಜಾಗನ ಲೊಕೇಶನ್ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡಿ ಬೆಟ್ಟ ರೀಚ್ ಆದ್ವಿ ದೇವಸ್ಥಾನ ನೆಟ್ವರ್ಕ್ ಇದೆ. ರೆಡ್ ಕಾರ್ ಅದ್ರಿಗೆ ಹೋಗಿಲ್ಲ ಕಾಣತ್ತೆ. ರೆಡ್ ಕಾರ್ ನಮಗೆ ಕಾಣ್ತೀವಿ. ರೆಡ್ ಕಾರ್ ಹಿಂದೆ ಸ್ನೇಹಿತರೆ, ಬೈಕಿಂಗ್ ಕಮ್ಯುನಿಟಿಲಿ ಯಾರು ಈ ಜಾಗ ಬಂದಿಲ್ಲ, ಸಂಚಾರಿ ಸೇನೆ ನಮ್ಮ ಗ್ರೂಪೇ ಫಸ್ಟ್ ಬಂದಿರೋದು. ಜಾಗದ್ದು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ, ದಯವಿಟ್ಟು ಲಿಟರ್ ಮಾಡದೆ ಕಾಪಾಡ್ಕೊಳ್ಳೋಣ. ಹೆಂಗೆ ಸೂರ್ಯ ಅವ್ರು ಹೆಂಗ್ ಬಂದಿದೆ ಅವತ್ತು? ಇವತ್ತು ನಮ್ಮ ಗ್ಯಾಂಗಲ್ಲಿ ಮೀಟರ್ ಇಯರ್ಗಳೇ ಜಾಸ್ತಿ ಇದೆ. 353, ಒಂದು ಇಂಟರ್ಸೆಪ್ಟ್ರು, ಒಂದು 650 ಮೀಟರ್ ಇಯರು. ಸೊ ಸ್ನೇಹಿತರೆ, ಟ್ರೆಕ್ಕಿಂಗ್ ಎಲ್ಲ ಆಯಿತು. ಸಿಂಪಲ್ ಟ್ರೆಕ್ಕಿಂಗು ಚೆನ್ನಾಗಿತ್ತು, ಏನು ಅಷ್ಟೇನು ಎಫರ್ಟ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಬಟ್ ಇಳಿಬೇಕಾದ್ರೆ ಕರೆಕ್ಟು ಬಿಸಿಲು ಸ್ಟಾರ್ಟ್ ಆಯ್ತು ಗುರು. ಒಳ್ಳೆ ಜಾಗ. ನಾನು ಆಗಲೇ ಹೇಳ್ದಂಗೆ ಬೈಕಿಂಗ್ ಕಮ್ಯುನಿಟಿಯವರು ಗ್ರೂಪ್ ರೈಡಲ್ಲೆಲ್ಲ ಇಲ್ಲಿ ಸ್ವಲ್ಪ ಕಮ್ಮಿ ಬಂದಿಲ್ಲ ಯಾರು ಅಂತ ಹೇಳ್ತಾರೆ. ನಮ್ಮದೇ ಫಸ್ಟು. ಬಂದರೆ ಆದಷ್ಟು ನೀಟಾಗಿ ಇಟ್ಕೋಬೇಕು. ಕಮ್ಯುನಿಟಿ ಅಂದರೆ ಯಾರೂ ಲಿಟರ್ ಮಾಡಲ್ಲ, ಆದ್ರೂ ಬೇರೆ ಥರ ಹಾಳು ಮಾಡೋದು ಬೇಡ ಅಂತ ಅಷ್ಟೇ. ಓಹ್, ಇಲ್ಲೊಂದು ಗಾಡಿ ಇದೆ ನೋಡಿ, ಮೀಟರ್ ಇಯರ್ 650. ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಕಮ್ಮಿ ಇದೆ ಗುರು. ಅದಂತೂ ವೆಯ್ಟ್ ಬೇರೆ 250 ಕಿಲೋ ಇದೆ. ತಿರುಗಿಸ್ಬೇಕಾದ್ರೆ ಸ್ವಲ್ಪ ಇದಾಗುತ್ತೆ ಅಷ್ಟೇ. ಲಾಂಗ್ ಟರ್ನ್ಗಳು ತೊಗೋಬೇಕು. ಸೊ ಇಲ್ಲಿಂದ ಸ್ನೇಹಿತರೆ ನಾವು ಎಲ್ಲಾದರೂ ಒಂದು ಕಡೆ ತಿಂಡಿ ತಿಂತೀವಿ. ರಾಮನಗರ ಒಂದು ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ರೈಡ್ ಆಯಿತು, ಚೆನ್ನಾಗಿತ್ತು ಮಾರ್ನಿಂಗು. ಈ ಗಾಡಿ ಮಾತ್ರ ಸೂಪರ್. ಮೀಟರ್ ಇಯರ್ 650 ಮಾಡಿಫಿಕೇಷನ್ ಮಾಡೋಕ್ಕೆ ನಾನು ಕೆಲವು ಕೇಳೋ ಗಾಡಿಗಳು ನೋಡ್ತಾ ಇದ್ದೆ, ಒಳ್ಳೆ ಹಾರ್ಲೆ ಥರ ಮಾಡಿರ್ತಾರೆ. ಬಟ್ ಅದೇ ಇಂಡಿಯನ್ ಕಂಡೀಷನ್ಗೆ ನೀವು ಹಿಂದ್ಗಡೆ ಪಿಲಿಯನ್ ಸೀಟೆಲ್ಲ ಕಂಫರ್ಟ್ ನೋಡಿದ್ರೆ ಸ್ವಲ್ಪ ಇದು. ಬಟ್ ಸೋಲೋ ರೈಡ್ ಮಾಡೋಕ್ಕೆಲ್ಲ ಸಖತ್ತಾಗಿದೆ. ಆಲ್ ಡೇ ಯು ಕ್ಯಾನ್ ರೈಡ್. ಹಾಯ್, ನೀವೇನಿಲ್ಲಿ ನಿಂತ್ಕೊಳ್ಳಿ. ಸ್ಟ್ಯಾಂಡ್ ಹಾಕ್ಬಿಟ್ಟಾ? ನಿಂತ್ಕೊಳ್ಳಿ. ಆಯಿತು. ಆಮೇಲೆ ಮೈಸೂರದೊಂದು ಗಾಡಿ ಇದೆ, ಹಿಮಾಲಯನ್ 450. ಒಂದಲ್ಲ ಒಂದು ಹಿಮಾಲಯನ್ 350, 450 ಗ್ಯಾಂಗಲ್ಲಿ ಆ್ಯಡ್ ಆಗ್ತಾನೇ ಇದೆ ಪ್ರತಿ ರೈಡ್ಗೂ. ಕೀರ್ತನ ಅಂತಿವರು ಶಾರ್ಟ್ ಹೈಟ್ ಇದ್ರು ಗಾಡಿ ಎಷ್ಟು ಚೆನ್ನಾಗಿ ಓಡಿಸ್ತಾರೆ ಗೊತ್ತಾ. ಅದೇ ಹೈಟ್ ಡಸಂಟ್ ಮ್ಯಾಟರ್, ಸ್ಕಿಲ್ ಇರಬೇಕು. ಆಮೇಲೆ ಒಂದು ಸ್ಕ್ರ್ಯಾಮ್ 440 ಬಂದಿದೆ ಕಿಶೋರ್ ಅವರು. ಆ್ಯಕ್ಚುಲಿ ನಾವು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ ಗಾಡಿ ಅದು. 440 ಸ್ಕ್ರ್ಯಾಮು 411 ನೆಕ್ಸ್ಟ್ ವರ್ಷನು ವಿತ್ 6 ಸ್ಪೀಡ್ ಗೇರ್ ಬಾಕ್ಸು. ಆಯಿತು, ಇಷ್ಟು ಹತ್ರದ ಒಂದು ಒಳ್ಳೆ ಜಾಗ ಇದೆ. ಆರಾಮಾಗಿ ಟ್ರೆಕ್ಕಿಂಗು ಏನೂ ಇಲ್ಲ, ಆರಾಮಾಗಿತ್ತು. ಈಗ ಸದ್ಯಕ್ಕೆ ನಾವು ನೆಕ್ಸ್ಟು ಒಂದು ಬ್ರೇಕ್ಫಾಸ್ಟ್ ಸ್ಟಾಪ್ ತೊಗೊಂಡು ಅಲ್ಲಿಂದ ಮನೆ ಕಡೆ ಡಿಸ್ಪರ್ಸ್ ಆಗ್ತೀವಿ. ಇದು ಬಂದ್ಬಿಟ್ಟು ಹಲಗೂರು ರಸ್ತೆ. ಕಂಟಿನ್ಯೂ ಮಾಡಿದ್ರೆ ಹಲಗೂರು. ಅಣ್ಣ ಅಪ್ಪ, ಮಿರರಲ್ಲಿ ನೋಡಿದ್ರೆ ಲೈನಪ್ಪು. ಎಲ್ಲಿ ಬ್ರೋ ಕಾಣಿಸಿದ್ರಾ?
ಮನು ಆಂದಿವೆ ಅಂದ್ಬಿಟ್ಟು ಇಲ್ಲ ನೀವು ಸ್ಟ್ರೈಟ್ ಹಾಕೋದ್ರೆ ಆನ್ ದಿ ವೇ. ಇದು ವಾಪಸ್ಸು ಮೈಸೂರು ಕಡೆಗಿದು. Much later. ಪರ್ಸೆಂಟ್ ಬರ್ತೀನಿ ನೋಡೋಣ, ಟೈಮ್ ಇದೆಯಲ್ಲ. ಹಾಂ, ಕಾಲ್ ಮಾಡಿದ್ರು ಕ್ಲಾರಿಟಿ ಇಲ್ವಾ? ಕಾಲ್ ಮಾಡಿದ್ರೆ ಕ್ಲಾರಿಟಿ ಇದೆ, ಹಾಂ. ಬಟ್ ಯಾರು ಮಾತಾಡ್ತಿದ್ರೆ ಈ ಕಡೆ ಲೆಫ್ಟ್ ಮಾತ್ರ ಕುಯ್ ಅಂತ ಸೂಚಕ್ಕೆ, ಅದಕ್ಕೆ ಆಫ್ ಮಾಡ್ಕೊಂಡು ಈ ಕಡೆ ಇಂಟರ್ಕಾಮ್. ಅಲ್ಲ, ಇಂಟರ್ಕಾಮ್ ಮೋಡಲ್ ಮಾತ್ರನಾ? ಕಾಲ್ಸಲ್ಲೂ ಹಂಗೆ ಬರ್ತಾ ಇದೆಯಾ? ಕಾಲ್ಸ್ ಕ್ಲಿಯರ್ ಇದೆ, ಕಾಲ್ಸ್ ಮ್ಯೂಸಿಕ್ ಕ್ಲಿಯರ್ ಇದೆ, ಬರೀ ಇಂಟರ್ಕಾಮ್ ಮಾತ್ರ ಒಂದೇ ಕಿವಿ ಕಡೆ ಕಿವಿ ಅಲ್ಲ. ನಮ್ಮ ಸ್ನೇಹಿತರು ಒಂದು ಹೊಸ ಇಂಟರ್ಕಾಮ್ ತೊಗೊಂಡಿದ್ದಾರೆ. ಅವ್ರು ಆ್ಯಕ್ಚುಲಿ ನಂತರ ಐ ಥಿಂಕ್ ಬ್ಲೂ ನಂತರ ಹಳೆ ಬ್ಲೂಟೂತ್ ಇತ್ತಲ್ಲ, 85 ಕರೆಕ್ಟು, ಅದನ್ನು ಯೂಸ್ ಮಾಡ್ತಾಯಿದ್ರು. ಅದೇ ಕೆಲವೊಂದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಬರುತ್ತೆ, ಏನು ಮಾಡೋಕ್ಕಾಗಲ್ಲ, ವಾಪಸ್ ಕಳಿಸ್ಬೇಕು. ಬ್ಲೂ ಆನ್ ಮಾಡಿದೆ ಏನಂದರೆ ಸರ್ವಿಸ್ ಚೆನ್ನಾಗಿದೆ, ನಂದೂ ಅಷ್ಟೇ ಫುಲ್ ರೀಪ್ಲೇಸೇ ಮಾಡಿಕೊಟ್ರು ಹೊಸದಾಗಿ. ಸೊ ಸ್ನೇಹಿತರೆ, ಇಲ್ಲಿಂದ ಮನೆ ಕಡೆಗೆ ಓಡ್ತಾ ಇದ್ವಿ. ಬ್ರೇಕ್ಫಾಸ್ಟ್ ಸಖತ್ತಾಗಿತ್ತು ಮೈಸೂರು ರೋಡಲ್ಲಿ. ನೀವೇನಾದರೂ ಹೈವೇ ಹತ್ತಿದ್ರೆ ಮಾತ್ರ ಇಲ್ಲ ಈ ಹೋಟ್ಲು. ಈ ಹಳೆ ಸರ್ವಿಸ್ ರೋಡಲ್ಲಿ ಬರ್ತೀರಾ ಅಂದರೆ ಒಳ್ಳೆ ಹೋಟೆಲು ಬೃಂದಾವನ್ ಚನ್ನಪಟ್ಟಣದಲ್ಲಿ, ಚೆನ್ನಾಗಿತ್ತು. ಆಲ್ರೆಡಿ ಇಬ್ಬರು ವುಮೆನ್ ರೈಡರ್ಸ್ ಇದ್ದಾರೆ, ಅವ್ರ ಜೊತೆ ಇನ್ನೊಬ್ಬರು ಮೂರನೇವರು ಚೆನ್ನಾಗಿ ಓಡಿಸ್ತಾರೆ ಇವರು ಗಾಡಿನ. ಶಾರ್ಟ್ ಆಗಿದ್ದಾರೆ, ಅಷ್ಟು ಸಕ್ಕತ್ತಾಗಿ ಓಡಿಸ್ತಾರೆ. ಆ ಬಾರ್ ಆ್ಯಂಡ್ ಮಿರರ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗಾಡಿ. ನೋಡಿ ಏನಾಗುತ್ತೆ, ಯೂಟ್ಯೂಬರ್ಸ್ ನಾವು ಲೊಕೇಶನ್ ಹಾಕ್ತೀವಿ, ನೆಕ್ಸ್ಟ್ ಟೈಮ್ ಹೋದಾಗ ಆ ಜಾಗ ಆ ಥರ ಇರೋದೇ ಇಲ್ಲ. ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಮಾಡಿಬಿಟ್ಟು ನಾವು ಇದೇ ಜಾಗಕ್ಕೆ ಬಂದಿದ್ವು ಅಂತ ಅನಿಸ್ಬಿಡುತ್ತೆ. ಸೊ ಆ ಥರ ಆಗಬಾರ್ದು ಅಂತ ಅಷ್ಟೇ. ಆಬ್ವಿಯಸ್ಲಿ ಬೈಕಿಂಗ್ ಕಮ್ಯುನಿಟಿಯಲ್ಲಿ ತುಂಬ ರೆಸ್ಪಾನ್ಸಿಬಲ್ ಆಗಿರೋ ಕಮ್ಯುನಿಟಿಗಳೇ ಜಾಸ್ತಿನೇ. ಸೊ ಅದರಿಂದ ಲೊಕೇಶನ್ ಕಾನ್ಫಿಡೆಂಟಾಗಿ ಹಾಕ್ಬೋದು. ಇನ್ನೂ ಒಂದಿದೆ ಆ್ಯಕ್ಚುಲಿ, ಅನಗೂರಿಂದ ಒಂಚೂರು ಮುಂದೆ ನಾವು ಲಾಸ್ಟ್ ರೈಡ್ ಹೋಗಿದ್ವಲ್ಲ, ಅದು ಸಿದ್ದಪ್ಪಾಜಿ ಬೆಟ್ಟ ಅನಿಸುತ್ತೆ ಹೆಸರು. ಆದರೂ ಏನು ಹೇಳಿ ಸ್ನೇಹಿತರೆ, ಹಾಸನ್ ರೋಡ್ ಥರ ಮಜಾ ಇಲ್ಲ ಮೈಸೂರು ಹೈವೇ. ಇದೊಂದು ಸ್ಟ್ರೆಚ್ ಅಷ್ಟೇ, ಅದಾದಮೇಲೆ ಶುರು ಆಗುತ್ತೆ ಹೈವೇ ಲಂಪ್ಗಳು. ಅಟ್ಲೀಸ್ಟ್ ಅವ್ರು ಹಳೆ ಸ್ಟೇಟ್ ಹೈವೇನ ಬಿಟ್ಬಿಟ್ಟಿದ್ರು ಸಾಕಿತ್ತು. ಸರ್ವಿಸ್ ರೋಡಲ್ಲಿ ಹೋಗೋ ಥರ ಮಾಡಿಬಿಟ್ಟು ಕೆಲವು ಕಡೆ ಸಿಕ್ಕಾಪಟ್ಟೆ ಅಂಪ್ಲಿ ಬಾಕ್ಸ್. ಅಯ್ಯೋ ಏನು ಗುರು ಹೇಳ್ದೆ ಜಾಲಿ. ನಾನು ಹೇಳೋದು ಮರ್ತಿದ್ದೆ, ಆ್ಯಕ್ಚುಲಿ ಚೈನ್ಸ್ ಪಾಕೆಟ್ದು ನಂದು 5th ಸರ್ವಿಸ್ ಆಯ್ತಲ್ಲ, ಪೇಡ್ ಸರ್ವಿಸ್, ಅದ್ರ ಬಗ್ಗೆ ಅಪ್ಡೇಟ್ ಇರಲಿಲ್ಲ. ಚೈನ್ಸ್ ಪಾಕೆಟ್ ಹೋಗಿದೆ, ಕೋನ್ ಸೆಟ್ ಹೋಗಿದೆ. ಸೊ ಸದ್ಯಕ್ಕೆ ಕೋನ್ ಸೆಟ್ಟಲ್ಲಿ ಆಲ್ಮೋಸ್ಟ್ ಇನ್ನೊಂದು 1000 ಕಿಲೋಮೀಟ್ರ್ ಓಡಿಸ್ಬೋದು ಸರ್, ಏನು ತೊಂದರೆ ಇಲ್ಲ ಅಂತಂದರು. ಬಟ್ ನೋಡಿ ಆಲ್ರೆಡಿ ಸೌಂಡ್ ಇದೆ ಬಿಟ್ಟಾಗ. ಚೈನ್ಸ್ ಪಾಕೆಟನ್ನು ಚೇಂಜ್ ಮಾಡಿಸಿದ್ದೀನಿ. ಎಷ್ಟು ಕಿಲೋಮೀಟ್ರ್ ಬಂದಿದೆ ಅಂದರೆ 19,000 ಕಿಲೋಮೀಟ್ರ್ ನನ್ನ ಚೈನ್ಸ್ ಪಾಕೆಟ್ ಬಂದಿದೆ. ಸೊ ಇದರಲ್ಲಿ ನಿಮಗೆ ರಾಯಲ್ ಎನ್ಫೀಲ್ಡ್ ಹಾಕ್ಸ್ಬೇಕಾ ಅಥವಾ ರೋಲಾನ್ನು ಆಚೆ ಕಂಪ್ನಿಲಿ ಬೇರೆದು ಹಾಕ್ಸ್ಕೋಬೋದಾ ಅಂತ ಕೇಳಿದ್ರೆ ಡಿಪೆಂಡ್ಸು ನಿಮಗೆ ಯಾವ್ದು ಬೇಕದು. ಬಟ್ ರೋಲಾನಲ್ಲಿ ಏನಂದರೆ ಮೇಂಟೆನೆನ್ಸ್ ಕಮ್ಮಿ. ನನಗೆ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲೇ ಸರ್ವಿಸ್ ಬಿಡೋದ್ರಿಂದ ಆಚೆ ಯಾರೋ ಅಂಥ ಮೆಕ್ಯಾನಿಕಲ್ ಗೊತ್ತಿಲ್ಲ ನನಗೆ. ಸೊ ಅದರಿಂದ ರಾಯಲ್ ಎನ್ಫೀಲ್ಡಲ್ಲೇ ಬಿಡ್ತಾ ಇದ್ದೀನಲ್ಲ, ಸೊ ಅಲ್ಲೇ ಚೇಂಜ್ ಮಾಡಿಸ್ಕೊಂಡೆ. ಏನು ಟೋಟಲಾಗಿ ಚೈನ್ಸ್ ಪಾಕೆಟು ಪ್ಲಸ್ ಕಿಟ್ಟು, ಹಿಂದ್ಗಡೆದು ಟೂತ್ ಕಿಟ್ಟು ಅದೆಲ್ಲ ಸೇರಿ 6,700 ರೂಪಾಯಿನೋ ಬಿತ್ತು. ಪ್ಲಸ್ 1,500 ರೂಪಾಯಿದು ಒಂದು AMC ಥರ ಒಂದು ವಾರಂಟಿ ತೊಗೊಂಡಿದ್ದೀನಿ. ಅದರಲ್ಲಿ ಪ್ರತಿ ಸರ್ವಿಸಲ್ಲೂ ನಿಮಗೆ ಜನರಲ್ ಸರ್ವಿಸ್ ಇದ್ದರೆ ಲೇಬರು ನಿಲ್ಲಾಗುತ್ತೆ, 1,500 ರೂಪಾಯಿ ಅದು. ಸೊ ಇದನ್ನು ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸ್ತೀನಿ ಸ್ನೇಹಿತರೆ. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಟೇಕ್ ಕೇರ್.